ಅಗಲದ ರಸ್ತೆಯ ನೋಡಿ ಅದರಲ್ಲಿ ಬರುವುದು ಮೋಟಾರ್ ಗಾಡಿ. ಮಕ್ಕಳೆಲ್ಲರೂ ರಸ್ತೆಯ ಬಿಟ್ಟು ಪಕ್ಕಕ್ಕೆ ಬನ್ನಿ, ಪಕ್ಕಕ್ಕೆ ಬನ್ನಿ. ರಸ್ತೆಯ ಮಧ್ಯಕ್ಕೆ ಹೋಗದಿರಿ, ಆಘಾತದಿಂದ ದೂರವಿರಿ. ರಸ್ತೆಯ ಮಧ್ಯಕ್ಕೆ ಹೋಗದಿರಿ, ಆಘಾತದಿಂದ ದೂರವಿರಿ. ತಿಳಿದು ತಪ್ಪನು ಮಾಡದಿರಿ, ತಿಳಿದು ತಪ್ಪನು ಮಾಡದಿರಿ. ಉದ್ದದ ಅಗಲದ ರಸ್ತೆಯ ನೋಡಿ ಅದರಲ್ಲಿ ಬರುವುದು ಮೋಟಾರ್ ಗಾಡಿ. ಮಕ್ಕಳೆಲ್ಲರೂ ರಸ್ತೆಯ ಬಿಟ್ಟು ಪಕ್ಕಕ್ಕೆ ಬನ್ನಿ, ಪಕ್ಕಕ್ಕೆ ಬನ್ನಿ. ರಸ್ತೆಯ ಮಧ್ಯಕ್ಕೆ ಹೋಗದಿರಿ, ಆಘಾತದಿಂದ ದೂರವಿರಿ. ರಸ್ತೆಯ ಮಧ್ಯಕ್ಕೆ ಹೋಗದಿರಿ, ಆಘಾತದಿಂದ. ಕೂಡ ರಸ್ತೆ ಸುರಕ್ಷತೆ ಬಗ್ಗೆ ಹಲವಾರು ಚಟುವಟಿಕೆಗಳನ್ನು ಮಾಡಿದ್ದೀವಿ. ಸೊ ಈಗ ಇದು ಒಂದು ಆ್ಯಕ್ಟಿವಿಟಿ. ನಾನು ಕೆಲವೊಂದು ಸ್ಟೇಟ್ಮೆಂಟ್ಸ್ಗಳನ್ನು ಹೇಳ್ತೀನಿ, ಹೇಳಿಕೆಗಳನ್ನು ಹೇಳ್ತೀನಿ. ನಿಮಗೆ ಆ ಸ್ಟೇಟ್ಮೆಂಟ್ ಸರಿ ಅಂತ ಅನಿಸಿದ್ರೆ ರಸ್ತೆ ಸುರಕ್ಷತೆ ಬಗ್ಗೆ ನೀವು ಒಳಗಡೆ ನೆಗಿಬೇಕು, ಆಯಿತಾ? ನಿಮಗೆ ತಪ್ಪು ಅನಿಸಿದ್ರೆ ನೀವು ಹೊರಗಡೆ ನೆಗಿಬೇಕು, ಓಕೆನಾ? ಕೆರೆ ದಡ, ಓಕೆನಾ? ಈಗ ನೀವು ಕೆರೆಯಲ್ಲೇ ಇರ್ತೀರ, ನಾನು ಮತ್ತೆ ಪುನಃ ಸರಿಯಾದ ವಾಕ್ಯ ಹೇಳಿದ್ರೆ ನೀವು ಅಲ್ಲೇ ಇರಿ, ಇಲ್ಲ ಅಂದರೆ ನೀವು ತಪ್ಪು ಅಂತ ಹೇಳಿದ್ರೆ ನೀವು ಆಚೆ ಇರ್ಬೇಕು. ಹೇಳ ಕೆಲವೊಂದು ಇರುವ ಮೊದಲು ಎರಡು ಕಡೆ ನೋಡಬಾರದು. ರಸ್ತೆಯ ಬಲಭಾಗದಲ್ಲಿ ನಡೆಯಿರಿ. ಸಿಗ್ನಲ್ನಲ್ಲಿ ಕೆಂಪು ಬಂದಾಗ ಗಾಡಿ ಚಲಾಯಿಸಬೇಕು. ಹಸಿರು ದೀಪ ಬಂದಾಗ ಮುಂದೆ ಚಲಿಸಬೇಕು. ರಸ್ತೆಯನ್ನು ದಾಟುವಾಗ ಅಪರಿಚಿತರೊಡನೆ ಮಾತನಾಡಬೇಕು. ರಸ್ತೆಯನ್ನು ದಾಟುವಾಗ ಹಾಡುಗಳನ್ನು ಕೇಳಿಕೊಂಡು ದಾಟಬಾರದು. ಗೊತ್ತಾಯ್ತಲ್ವಾ? ಇಷ್ಟು ಚಟುವಟಿಕೆಗಳನ್ನ ಮಾಡಿದ್ದೀವಿ. ಥ್ಯಾಂಕ್ ಯು ಎಲ್ರಿಗೂ. ಚೆನ್ನಾಗಿ ಎಲ್ಲ ಪಾರ್ಟಿಸಿಪೇಟ್ ಮಾಡಿದ್ದೀರಾ. ಥ್ಯಾಂಕ್ ಯು.